ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕೆಲವೊಂದು ಸಂದರ್ಭಗಳು ತುಂಬ ಗಂಭೀರವಾಗಿರುತ್ತೆ ಮತ್ತು ಸಂದಿಗ್ಧವಾಗಿರುತ್ತೆ ಮತ್ತು ಪ್ರತಿಕೂಲ ವಾತಾವರಣ ಇರುತ್ತೆ. ಅಂತಹ ಸಂದರ್ಭಗಳು ಇದ್ದಾಗ ನಿಮಗೆ ಅನ್ಯಾಯ ಆದಾಗ ಅಥವಾ ನಿಮಗೆ ಏನಾದರೂ ಕಷ್ಟ ಬಂದಾಗ, ನಿಮ್ಮ ವಿರುದ್ಧ ಏನಾದರೂ ದೌರ್ಜನ್ಯಗಳು ನಡೆದಾಗ ನೀವು ಠಾಣೆಗಳಿಗೆ ಹೋಗಿ ದೂರು ಕೊಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲದೇ ಇದ್ದಾಗ ನೀವು ಏನು ಮಾಡಬಹುದು ಅಂತ ಹೇಳಿ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತೇನೆ. ಈ ಒಂದು ಇಮೇಲ್, ಆನ್ಲೈನ್ ಮುಖಾಂತರ, ಅಂದರೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಂತ ನಾವೇನು ಕರಿತೇವೆ, ಆ ಫೋನ್ ಕಾಲ್ ಮುಖಾಂತರ, ವಿಡಿಯೋ ಮುಖಾಂತರ, ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ನೀವು ನಿಮ್ಮ ದೂರನ್ನು ಡೀಟೇಲ್ಡಾಗಿ ಬರೆದು ನೀವು ಕಳಿಸಿಕೊಡಬಹುದಾಗಿದೆ. ನೀವು ಆನ್ಲೈನ್ಗಳಿಗೆ ಹೋದರೆ ನಿಮ್ಮ ಒಂದು ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನ್ ಯಾವುದಿದೆ ಅಂತ ತಿಳ್ಕೊಂಡು ಸಿನ ನೀವು DYSPಗೂ ಮತ್ತು ಕಮಿಷನರ್ಗೂ ಕೂಡ ನೀವು ಹಾಕಿದ್ರೆ ಸೂಕ್ತ ಮತ್ತು ಒಳ್ಳೆಯದು ಅಂತ ಹೇಳಿ ಇಲ್ಲಿ ಹೇಳ್ತೇನೆ. ಮೇಲ್ ಮುಖಾಂತರನೇ ಅಥವಾ ನಿಮ್ಮ ಮೊಬೈಲ್ ಆ್ಯಂಡ್ರಾಯ್ಡನ್ನು ಕೊಂಡೇ ನೀವು ಕಂಪ್ಲೇಂಟ್ಗಳನ್ನು ಕೊಟ್ಬಿಡಬಹುದು, ವಾಟ್ಸಪ್ ಮುಖಾಂತರನೂ ಕೊಡ್ಬೋದು. ಆದರೆ ಇದಕ್ಕೆ 3 ದಿನಗಳ ಒಳಗಡೆ ನೀವು ಖುದ್ದಾಗಿ ಠಾಣೆಗೆ ಹೋಗಿ ನೀವು ಆ ಒಂದು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟಿನ ಮೇಲೆ ನೀವು ಸಹಿಯನ್ನು ಮಾಡಿ ಅವರಿಗೆ ಮಾಹಿತಿಗಳನ್ನು ಕೊಟ್ಟು ಪರ್ಸ್ನಲ್ಲಾಗಿ ಹೇಳಿ ನೀವು ಬರಬೇಕಾಗುತ್ತೆ. ಈ ಒಂದು ವಿಚಾರವನ್ನು ನೀವು ತಿಳ್ಕೊಂಡಿರಿ. ಇದು ನಿಮಗೆ BNSS ಸೆಕ್ಷನ್ 173 ಸಬ್ ಕ್ಲಾಸ್ 1(2) ನಿಮಗೆ ಈ ಒಂದು ಪ್ರಾವಿಷನ್ನು ನಿಮಗೆ ಸಹಾಯವನ್ನು ಮಾಡುತ್ತೆ. ಸೊ ಈ ಒಂದು ರೀತಿಯಲ್ಲಿಯೂ ಕೂಡ ನೀವು ಪೊಲೀಸ್ ಠಾಣೆಗಳಿಗೆ ದೂರನ್ನು ನೀಡಬಹುದಾಗಿದೆ. ಫಸ್ಟ್ ರನ್ನಿಂಗ್ ರೇಸು ಓಡ್ಬಿಟ್ಟು ಯಾರು ಫಸ್ಟ್ ಕಂಪ್ಲೇಂಟ್ ಕೊಟ್ಟುಬಿಡ್ತಾರೋ ಅವ್ರ ಕಡೆ ನ್ಯಾಯ ಅಂತ ಅಲ್ಲ. ಇದೇನು ರನ್ನಿಂಗ್ ರೇಸ್ ರಿಲೇ ಅಲ್ಲ. ಕಂಪ್ಲೇಂಟನ್ನು ಕೊಟ್ಟಾಗ ನಮ್ಮ ಸಂದರ್ಭಗಳು ಹೇಗಿತ್ತು, ಪರಿಸ್ಥಿತಿ ಹೇಗಿತ್ತು, ಎಂಥ ಸಂದರ್ಭಗಳಲ್ಲಿ ನಾನಿದ್ದೆ, ನಾನು ಯಾಕೆ ಕಂಪ್ಲೇಂಟ್ ಕೊಡೋದು ತಡ ಆಯಿತು ಮತ್ತು ನನಗೇನಾಗಿದೆ ಅನ್ನೋದನ್ನು ನೀವು ಸಾಕ್ಷ್ಯಾಧಾರಗಳ ಸಮೇತವಾಗಿ ನೀವು ರುಜುವಾತು ಮಾಡಿದಾಗ ನಿಮ್ಮ ಕೇಸು ನಿಲ್ಲುತ್ತದೆ ಹೊರತು ಫಸ್ಟ್ ಕೊಟ್ಟವ್ರದ್ದು ನಿಂತುಬಿಡುತ್ತೆ. ಫಸ್ಟ್ ಕೊಟ್ಟವ್ರದ್ದು ಕೇಸ್ ಗಟ್ಟಿ ಆಗುತ್ತೆ, ಆಮೇಲೆ ಕೊಟ್ಟವ್ರದ್ದು ಕೌಂಟ್ರ್ ಕಂಪ್ಲೇಂಟ್ ಆಗುತ್ತೆ ಅನ್ನೋದು ಏನಿಲ್ಲ. ನೀವು ಅದನ್ನು ರುಜುವಾತು ಮಾಡಬೇಕು. ಇದು ಕೌಂಟ್ರ್ ಕಂಪ್ಲೇಂಟ್ ಅಲ್ಲ, ನಾನು ಅಂಥ ಸಂದರ್ಭ ಪರಿಸ್ಥಿತಿನಲ್ಲಿ ಏನಿದ್ದೆ, ಯಾವ ಥರ ಇದ್ದೆ, ಹೇಗಿದ್ದೆ, ಯಾಕೆ ತಡ ಆಯಿತು, ಯಾಕೆ ನಾನು ಕೊಟ್ಟಿದ್ದೇನೆ, ಯಾಕೆ ಇದು ಕೌಂಟ್ರ್ ಕಂಪ್ಲೇಂಟ್ ಅಲ್ಲ ಅಥವಾ ಇದು ಕಂಪ್ಲೇಂಟು ಅಂತ ಹೇಳಿ ನೀವು ಅದನ್ನು ರುಜುವಾತು ಮಾಡುವಂತಹ ಜವಾಬ್ದಾರಿ ನಿಮಗೆ ಇರುತ್ತದೆ. ಸೊ ಎಂತಹ ಸಂದರ್ಭಗಳೇ ಆದರೂ ಕೂಡ ನೀವು ಈ ಒಂದು ಡಿಜಿಟಲ್ ಮಾಧ್ಯಮವನ್ನು ಕೂಡ ಬಳಸಿಕೊಂಡು ನೀವು ಇಮೇಲು, ವಾಟ್ಸಪ್ ಇವುಗಳ ಮುಖಾಂತರನೂ ಕೂಡ ನೀವು ಕಂಪ್ಲೇಂಟ್ಗಳನ್ನು ಕೊಡಬಹುದು ಎಂಬುವಂತಹ ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.